ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಮಾಡ್ತಿರೋದು ಗುಲಾಬ್ ಜಾಮೂನ್, ಅದು ಕೋವಾದಲ್ಲಿ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಸ್ವೀಟ್ಲೆಸ್ ಕೋವಾ ತೊಗೊಂಡು 1 ಬೌಲ್ ಆಫ್ ನಾನು ಕೋವಾನ ತೊಗೊಂಡಿದ್ದೀನಿ. ಅದರಲ್ಲಿ ಹಾಫ್ ಕಪ್ ಆಫ್ ಮೈದಾ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಎಲ್ಲ ಹೊಂದ್ಕೊಳ್ಬೇಕು. ನಾನು 1/4 ಗ್ಲಾಸ್ ಆಫ್ ಮಿಲ್ಕ್ ತೊಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಅದನ್ನು ನೀವು ಒಂದೊಂದೇ ಉಂಡೆನ ಚಿಕ್ಕ ಚಿಕ್ಕದಾಗಿ ಕಟ್ಕೊಳ್ಬೋದು. ನಿಮ್ಗೆ ಯಾವ ಸೈಜಲ್ಲಿ ಬೇಕು ಅದರಲ್ಲಿ ನೀವು ಕಟ್ಕೊಳ್ಬೋದು. ಮತ್ತೊಂದು ಪಾನ್ ತೊಗೊಂಡು ನಾನು 2 ಗ್ಲಾಸ್ ಆಫ್ ವಾಟರ್ ತೊಗೊಂಡಿದ್ದೀನಿ. 1.5 ಗ್ಲಾಸ್ ಶುಗರ್, ಏಲಕ್ಕಿ ಪೌಡರ್, ಕೇಸರಿ ಹಾಕ್ಕೊಂಡು 1 ಎಳೆ ಪಾಕ ಬರೋವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಅದನ್ನು ಚೆನ್ನಾಗಿ ಅದಾದಮೇಲೆ ನೋಡಿ, ಇವಾಗ ಪಾಕ ರೆಡಿಯಾಗಿದೆ. 1 ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳಿ. ಅದನ್ನು ಕಾಯ್ದಿರೋ ಎಣ್ಣೆನ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಉಂಡೆನ ಹಾಕ್ಕೊಳ್ಳಿ. ನೋಡಿ, ಇವಾಗ ಒಂದೊಂದೇ ಉಂಡೆನ ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಆಗಿದೆ. ಇದನ್ನು ಪ್ಲೇಟಿಗೆ ಹಾಕಿ ಇದನ್ನು ಪಾಕದೊಳಗೆ ಹಾಕಿ ನೋಡಿ, ಇಷ್ಟೇ ಸಿಂಪಲ್ಲಾಗಿ ಕೋವಾದಲ್ಲಿ ಜಾಮೂನ್ ಮಾಡೋದು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಇನ್ನಷ್ಟು ವಿಡಿಯೋಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.